ಮುನಿ ಮದಂಗರ ಮಾತ ನೆನೆಯುತ್ತ ಮುನಿ ಮದಂಗರ ಮಾತ ನೆನೆಯುತ್ತ ವನಿತೆ ಶಬರಿಯೋ ವನಿತೆ ಶಬರಿಯೋ ವನದಿ ಎಂದಿಗೆ ಕಾಣುವಿನ ರಾಮ ಶ್ರೀರಾಮನ ಎಂದಿಗೆ ಕಾಣುವಿನ ಶ್ರೀರಾಮನ ಎಂದಿಗೆ ಕಾಣುವೆನ ಮಂದರಾಧರ ಹರಿಯು ಧರೆಯಲಿ ಮಂದರಾಧರ ಹರಿಯು ಧರೆಯಲಿ ರಾಮ ಮಂದ ಮತಿಗಳ ತಿದ್ದುತ್ತಲಿಯೇ ಮಂದ ಮತಿಗಳ ತಿದ್ದುತ್ತಲಿ ಭೂಮಂಡಲವ ಪೊರೆಯುವರಿ ಬಂದಿಗ ರಾಮಚಂದ್ರಮ ಎಂದು ತಿಳಿದಿಹೆ ಕುಂದರದನನ ಎಂದಿಗೆ ಕಾಣುವೆನ ರಾಮ ರಾಮ ಶ್ರೀರಾಮಚಂದ್ರಮ ಮತಂಗ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದವಳು ನಾನು. ಶಬರಿಯ ಜೀವನದಲ್ಲಿ ಇರುವುದು ಒಂದು ಆಸೆ ಸ್ವಾಮಿ. ಜೀವನದಲ್ಲಿ ನಾನು ಬದುಕಿದ್ದು ಯಾತಕ್ಕಂತ ಕೇಳಿದ್ರೆ ಶ್ರೀರಾಮಚಂದ್ರೊಮ್ಮೆ ಕಾಣಬೇಕು, ಕಣ್ಣು ತುಂಬ ಹೊಗಳಬೇಕೆನ್ನುವ ಬಯಕೆ ನನ್ನದಾಗಿತ್ತು. ಯಾಕೋ ಏನು ರಾಮಚಂದ್ರನ ದರ್ಶನ ಯಾವಾಗ ಆಗುತ್ತದೆ ಎನ್ನುವುದು ಕಾಯುತ್ತಾ ಕಾಯುತ್ತಾ ಈ ಶಬರಿ ರಾಮನಿಗಾಗಿ ಕಾಯುತ್ತಾ ಇದ್ದವಳು. ಹಾಗಿದ್ರೆ ನನ್ನ ಆಸೆಯನ್ನು ಪೂರೈಸುವುದಕ್ಕೆ ಸಾಧ್ಯವಿಲ್ವೇ? ಧರೆಯ ದುಷ್ಟರಿಗೆ ಸರಿಯಾದ ನೀತಿಯನ್ನು ಹೇಳುವುದಕ್ಕಾಗಿ ಮನುಜ ವೇಷದಿಂದ ಬಂದಂತ ದೇವತಾ ಸಾನ್ನಿಧ್ಯವನ್ನು ಹೊಂದಂತ ರಾಮ, ಅಂತಹ ರಾಮ ಈ ವೃದ್ಧಿಯಾದ ಶಬರಿಯ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ನುಡಿಯನ್ನು ಹೇಳುವುದರ ಮೂಲಕ ಸಾಯುವ ಕಾಲದಲ್ಲಿ ನನ್ನ ಮನಸ್ಸಿಗೆ ಹಿತ ನುಡಿಯನ್ನು ಹೇಳಿ ಮೋಕ್ಷವನ್ನು ಪಡೆಯುವುದಿದ್ರೆ ರಾಮನಿಂದಲೇ ಪಡೆಯಬೇಕೆಂಬ ಹಂಬಲದಿಂದ ಇದ್ದವಳು ನಾನು. ಪರ್ಣ ಕುಟೀರದಲ್ಲಿ ಇದ್ದುಕೊಂಡು ವರ್ಷಗಳಷ್ಟೇ ಕಳೆದು ಹೋಯಿತು. ರಾಮನಿಗಾಗಿ ಕಾಯುತ್ತಾ ಇದ್ದವಳು ನಾನು. ರಾಮಚಂದ್ರಮ ಇಂದು ಬರ್ತಾನೆ ನಾಳೆ ಬರ್ತಾನೆ ಎಂಬ ದಾರಿ ನಿರೀಕ್ಷೆ ನಾನಿದ್ರೆ ನನ್ನ ಕನಸು ಕನಸಾಗಿ ಉಳಿಯಿತು. ಬೇಡ, ರಾಮಚಂದ್ರಮ ಬರುವುದಿಲ್ಲ, ನನ್ನ ಪ್ರಾಣ ಕೂಡ ಹೋಗುವುದಿಲ್ಲ. ಯಾಕೆ? ಪ್ರಾಣವನ್ನು ಅಂಗೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಾಗಿ ಜೀವನ ಇಟ್ಟುಕೊಂಡವಳು ನಾನು. ಯಾಕೆ? ರಾಮಚಂದ್ರ ಕಾಣಬೇಕೆನ್ನೋ ಬೇಕೆ. ನೋಡುವ, ರಾಮ ಬಂದಾನು, ನನಗೆ ಮೋಕ್ಷವು ಸಿಕ್ಕಿತು. ಬರುತ್ತ ಶಬರಿಯ
ಬಾಯಲಿ ಲಕ್ಷ್ಮಣ, ಭೂಮಿ ಜಾತೆ ನನ್ನ ಆತ್ಮ ಕಾಮ ಕಲ್ಪಲತೆ ಆದಂತಹ ಸೀತೆಯನ್ನು ನರಸುತ್ತಾ ಬಂದವರು ನಾವು. ಎಲೆಗಳಲ್ಲಿರುವಂತಹ ಹಸಿರನ್ನು ಕಂಡು ಹರಿತನ್ನು ಕಂಡು ಸೀತೆ ಹುಟ್ಟಂತಹ ಸೀರೆಯೋ ಎನ್ನುವಂತಹ ಭ್ರಮೆಗೊಳಗಾದವನು ನಾನು. ಮರದಲ್ಲಿರುವಂತಹ ಅರಶಿನ ಬಣ್ಣವನ್ನು ನೋಡಿ ಸೀತೆಯ ಕೆನ್ನೆಗಳನ್ನು ನೆನಪಿಸಿಕೊಂಡವನು ನಾನು. ಹಾಗೆ ನೆನಪಿಸಿಕೊಳ್ಳುತ್ತಾ ಮುಂದೆ ಬರುವ ಹೊತ್ತು ದನು ತೋರದಂತಹ ದಾರಿ ಶ್ರಮಣಿಯೋರ್ವಳು ಸಿಗುತ್ತಾಳೆ ಮುಂದಕ್ಕೆ ಎನ್ನುವ ಹಾಗೆ ಆ ಧ್ವನಿಯನ್ನು ಹರಿಸುತ್ತಾ ಮುಂದೆ ಮುಂದೆ ಬಂದಾಗ ನನ್ನ ಹೆಸರನ್ನಾರೋ ಉಚ್ಚರಿಸುತ್ತಿರುವುದು ಕೇಳಿ ಬರುತ್ತಿದೆ ತಾನೇ ನಿನಗೂ ಕೂಡ. ಅದೆಲ್ಲಿ ಧ್ವನಿ ಎನ್ನುವ ಹಾಗೆ ಕಿವಿಯಾಂತ ಮುಂದೆ 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 ಬಂದರೆ ನೋಡಿದೆಯಾ ಈ ಶ್ರಮಣಿಯನ್ನು? ಮೈಮನಗಳಲ್ಲಿ ತಾನು ಕಂಡುಕೊಳ್ಳುವಂತಹ ರೂಪವನ್ನಲ್ಲದೆ ಮತ್ತೇನನ್ನೂ ನೋಡಲಾರೆ ಎನ್ನುವಂತಹ ಭ್ರಮೆಗೆ ಒಳಗಾದವಳು ಎನ್ನುವ ಹಾಗೆ ಆ ಸಂಭ್ರಮವನ್ನು ತನ್ನೊಳಗೂ ಮಾಡಿಕೊಂಡು ನನ್ನ ಹೆಸರನ್ನೇ ಉಚ್ಚರಿಸುವ ಹಾಗಿದೆಯಲ್ಲ ತಾಯಿ. ದಾರಿಗರಿಗೆ ಬೀಡಿಲ್ಲಿ ದೊರಕುವುದೇ ತಾಯಿ. ನೋಡಿದಳು ಹಣೆಗೆ ಕೈ ಇರಿಸಿ, ನೋಡಿದಳು ಹಣೆಗೆ ಕೈ ಇರಿಸಿ, ನಗಾಡಿದಳು ಹಲ್ಲಿರದ ಬಾಯಲಿ, ನಗಾಡಿದಳು ಹಲ್ಲಿರದ ಬಾಯಲಿ, ರೂಢಿ ಬದಿಸುವುದರ ಕಾಣುತ್ತೆ ಮಾಡಿಯೋ ಜನೆಯಗ, ರೂಢಿಪತಿ ಸುತರನು ಕಾಣುತ್ತ ಮಾಡಿಯೋ ಜನೆಯ, ಒಡನೆ ಸೋರಿಯ ಬುರುಡೆಯಲಿ ಜಲ ಪಿಡಿದು ಬಂದಾಗ, ಒಡನೆ ಸೋರೆಯ ಬುರುಡೆಯಲಿ ಜಲ ಪಿಡಿದು ಬಂದಾಗ, ರಾಮನಂಗ್ರಿಗೆ ಪೊಡಮಡುತ್ತ, ರಾಮನಂಗ್ರಿಗೆ ಪೊಡಮಡುತ್ತ ಪದ ತೊಳೆದು ನುತಿಸಿದಳಧಿಕ ಭಕ್ತಿಯ ರಾಮ, ಪೊಡಮಡುತ್ತ ಪದ ತೊಳೆದು ನುತಿಸಿದಳಧಿಕ ಭಕ್ತಿಯಲಿ ರಾಮ ರಾಮ. ಎನ್ನಪ್ಪ ಎನ್ನಪ್ಪ, ರಾಮಚಂದ್ರಮ ರಾಮಚಂದ್ರಮ. ಪೃಥ್ವಿಪಾಲನ ಮಕ್ಕಳು ರಾಮ ಲಕ್ಷ್ಮಣರನ್ನ ಆಡುವ ಮಾತನ್ನು ಕೇಳಿದವಳು ನಾನು. ಹಾಗಂತ ಕಣ್ಣಾರ ಕಂಡವಳು ನಾನಲ್ಲ. ಯಾಕೆ? ನನ್ನ ಗುರುಗಳಾಡಿದ ನುಡಿಯನ್ನು ಕೇಳಿ ಬಹುಶಃ ಈರ್ವರು ಬಾಲಕರನ್ನು ಕಂಡಾಗ ಇವರು ಅವರೇ ಆಗಿರಬಹುದೆನ್ನುವುದಾಗಿ ನನ್ನ ಮನಸ್ಸಲ್ಲಿ ಭಾವನೆ ಹುಟ್ಟಿತು. ಆದುದರಿಂದಲೇ ಪಾದವನ್ನು ತೊಳೆಯುವುದಕ್ಕಾಗಿ ಶುದ್ಧೋದಕವನ್ನು ತರಬೇಕು. ಈ ಕಾಡಲ್ಲಿ ನಾನಿರುವುದು ಪರ್ಣ ಕುಟೀರ. ಅಯ್ಯೋ, ಮಡಕೆಯಲ್ಲಿ ತರಬೇಕಂತಾದ್ರೆ ಮಡಕೆಯೂ ನನ್ನ ಬಳಿಯಲ್ಲಿಲ್ಲ. ಹಾಗಿದ್ರೆ ಇರುವುದೊಂದೇ. ನೋಡಿದ್ದೀರಾ,
ಯಾವುದರ ಬುರುಡೆ? ಸೋರೆಕಾಯಿಯ ಬುರುಡೆ. ಹಾಗೆ ಇಟ್ಟುಕೊಂಡಿದ್ದೇನೆ. ನೀರನ್ನು ತುಂಬಿಸಿ ತಂದು ಈ ಪಾದವನ್ನು ತೊಳೆದಿದ್ದೇನೆ. ಅದನ್ನೇ ತೀರ್ಥ ಅಂತ ಸ್ವೀಕರಿಸಿದ್ದೇನೆ. ಎನ್ನಯ್ಯ ರಾಮಚಂದ್ರಮ, ನೀನು ಈ ಕಡೆಗೆ ಬರುವುದಕ್ಕೆ ತಾಯೇ ಸಹಿತ ಕಾನನಕ್ಕೆ ಬಂದೆನೋ ಅತಿಶಯಾನಂದವಿದೀನಿ ರಾಮನಾಮ ಮಾತು ಕೂಡ ಎನಿತು ದಾರವಾಗಿದೆ. ನೀನಾಡುವಂತಹ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ವಾತ್ಸಲ್ಯಾಮೃತವನ್ನು ಕಂಡನುಭವಿಸಿದವನು ನಾನು. ದೊಡ್ಡ ಮಾತು, ದೊಡ್ಡ ಮಾತು. ನಾವೀರ್ವರು ಕೂಡ ನೀ ತೋರಿದಂತಹ ವಾತ್ಸಲ್ಯದಲ್ಲಿ ಮುಳುಗಿ ಮಿಂದು ಮಡಿಯಾದೆವು ತಾಯಿ. ಅಯ್ಯೋ ಅಯ್ಯೋ, ಇದು ತನಕ ಕರುಳಿಗಂಟಿಕೊಂಡಿದ್ದ ಜಡತೆಯ ಕವಚಗಳೆಲ್ಲವೂ ಕೂಡ ಕಳಚಿ ಬಿತ್ತಮ್ಮ. ರಾಮ ರಾಮ, ಉಪೇಕ್ಷೆಯ ಭಾವಗಳೆಲ್ಲವೂ ಕೂಡ ಮೂಲೆ ಸೇರಿ ಅಯೋಧ್ಯೆಯ ನನ್ನವ್ವನ ಮಡಿಲಲ್ಲೇ ಮಲಗಿದಂತಹ ಪರಮಾಮೃತ ನನಗಾಯಿತು. ರಾಮ ತಾಯೇ, ನಿನ್ನ ಜೊತೆಯಲ್ಲೇ ಕುಳ್ಳಿರಬೇಕು, ನಿನ್ನ ಜೊತೆಯಲ್ಲೇ ಮಾತಾಡಬೇಕು ಎನ್ನುವಂತಹ ಭಾವದಿಂದಲೇ ಮಂಡಿತರಾಗಿದೆ. ಹಾಗಿದ್ರೆ ಪಿತನಾಜ್ಞೆಯನ್ನು ಹೊತ್ತು ಬಂದವರು ನಾವು. ಸಾಕೇತದ ಅರಸನಾದಂತಹ ದಶರಥ ಭೂಪತಿಯ ಮಾತನ್ನು ನೆರವೇರಿಸುವುದಕ್ಕೆ ಬೇಕಾಗಿ, ನನ್ನಯ್ಯ ನನ್ನಮ್ಮನಿಗೆ ಕೊಟ್ಟಂತಹ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ವನವಾಸದ ದೀಕ್ಷೆಯನ್ನು ಹೊರಟು ಬಂದವರು ನಾವಿದ್ದೇವೆ. ತಾಯೇ, ಎನ್ನಯ್ಯ ಎನ್ನಯ್ಯ ಎನ್ನುವ ಹಾಗೆ ನನ್ನ ಪಾದಕ್ಕನಾಥನಾಗಿ ಮುಡಿಬಾಗುತ್ತಾ ನನ್ನೆರಡೂ ಕೈ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ನೀರಾಮನೆ 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 ಅಂತ ಕೇಳಿದೆಯಲ್ಲ. ನಿನ್ನ ಮನದಲ್ಲಿ ಟಿಸಿಲಡೆದಂತಹ ಭಾವ ಭ್ರೂಣಗಳು ಉಸಿರಾಡಿದುದು ಅಷ್ಟೂ ಸತ್ಯ ತಾಯಿ. ಅಂದ್ರೆ ಪಿತನಾಜ್ಞೆಯನ್ನು ಹೊತ್ತು ಬಂದಂತಹ ನನ್ನಂಕಿತ ಶ್ರೀರಾಮ ಎನ್ನುವ ಹಾಗೆ ಇವನ ಅನುಜ ಲಕ್ಷ್ಮಣ. ಶ್ರೀರಾಮ
ನಾನಿದ್ದೆ, ಎತ್ತರದಲ್ಲಿದ್ದೇನೆ, ಪರ್ಣ ಕುಟೀರದಲ್ಲಿ ನಾನಿದ್ದೇನೆ. ರಾಮಚಂದ್ರಮ್ಮ, ಏನು ತಾಯೇ ನಿನ್ನ ನನ್ನ ಈ ಪರ್ಣ ಕುಟೀರಕ್ಕೆ ಬಂದು ಅದು ಅದು ಈ ಪರ್ಣ ಕುಟೀರ ಸಂತೋಷ ಸಂಭ್ರಮದಲ್ಲಿ ಮೇಳೈಸ್ತಾ ಉಂಟು. ಕಾರಣ ಏನು? ನಿನ್ನ ಪಾದ ಸ್ಪರ್ಶದಿಂದ ನಾನು ಮಾಡಿದಂತಹ ಪೂರ್ವ ಜನ್ಮದಲ್ಲಿ ತಪ್ಪಿದ್ದರೆ ಅದೆಲ್ಲವೂ ನಾಶವಾಗಿ ಹೋಯಿತು ರಾಮ, ನಾಶವಾಗಿ ಹೋಯಿತು. ರಾಮ, ನೀನೇನು ಸಾಮಾನ್ಯನೇ, ಸೀತಾಪತಿ, ನೀನೇ ಬಿರುದನ್ನು ಪಡೆದವ. ಹೆಚ್ಚೇಕೆ ನನ್ನ ಬಂಜರನ್ನು ಮುಗಿದು ಆಮೇಲೆ ಸೀತೆಯನ್ನು ಮದುವೆಯಾದವ ನೀನು. ಅಹಲ್ಯೋದ್ಧಾರಕ ನೀನಂತೆ ಎಲ್ಲ ಮನುಜರ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ದರೆಗಿಳಿದು ಬಂದವ ನೀನು. ದುಷ್ಟರನ್ನು ಮಾತ್ರ ಶಿಕ್ಷಿಸಿ ಶಿಷ್ಟರನ್ನು ಪೊರೆಯುವುದಕ್ಕೆ ಬಂದೇ ರಾಮ. ರಾಮ, ಸಂತೋಷವಾಯಿತು, ನನ್ನ ಜೀವನ ಪಾವನವಾಯಿತು ರಾಮ. ರಾಮ, ಅದನ್ನು ಮಾಡ್ತೇನೆ ರಾಮ, ರಾಮ, ರಾಮ. ಅಮ್ಮ ಹಸಿವನ್ನು ತಾಳಲಾರದೆ ಅಮ್ಮ 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 ಹಸಿವನ್ನು ತಾಳಲಾರದೆ ಒಬ್ಬಡಬಗೊಳ್ಳುತ್ತಿದ್ದೆ ಆದರೂ ಸುಮ್ಮನಿಗಳೇ ಹೊತ್ತುಗಳೆಯೇ ಸುಮ್ಮನಿಗಳೇ ಹೊತ್ತುಗಳೆಯದೆ ನೀಡು ಫಲವ ಅಮ್ಮ 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 ಇನ್ನು ನಿನ್ನ ಭಜನೆ ಮಾಡಬೇಕೆನ್ನು ಬಯಕೆ ಶಬ್ದಗಳೇ ನನ್ನ ಬಾಯಿಂದ ಹೊರಡುತ್ತಾ ಇಲ್ಲ. ನಾನು ಮೂಕಿಯಾಗಿ ಹೋದೆ ರಾಮ. ತಾಯೇ ತಾಯೇ, ನನ್ನನ್ನು ಕಂಡಾಗಲೇ ನಿನ್ನ ಕಾಯ ಕುಗ್ಗಿಸಲ್ಪಟ್ಟಿತು, ಹಾ, ಬೆನ್ನು ಬಗ್ಗಿತು, ನಿಜ, ಶಿರಸ್ಸು ತಗ್ಗಿತು. ಸತ್ಯ. ಬಗೆ ಬಗೆಯಿಂದ ನಿನ್ನ ಕೈ ಬೆರಳುಗಳನ್ನೆಲ್ಲ ಮುಗುಳುಗಳನ್ನಾಗಿಸಿ ಒಮ್ಮೆ ನನ್ನ ಪಾದ ಹಿಡಿಯಿತಿ, ಹಾ, ಒಮ್ಮೆ ನನ್ನ ಮುಖವನ್ನು ನಿನ್ನ ಬೊಗಸೆ ಕೈಗಳಲ್ಲಿ ಕಂಡು ಕಣ್ತುಂಬಿಸಿಕೊಳ್ಳುತ್ತಿ, ಹಾ, ಒಮ್ಮೆ ನನ್ನ ಪ್ರದಕ್ಷಿಣಾಕಾರವಾಗಿ ಬರ್ತಿ, ಅಪ್ರದಕ್ಷಿಣಾಕಾರವಾಗಿ ಬರ್ತಿ, ನನ್ನ ತಲೆಯನ್ನು ನಿನ್ನ ಮಡಿಲಲ್ಲಿ ಇರಿಸಿ ತೋಷ ಪಡುತ್ತಿ. ಇನ್ನು ಮಾತಾಡ್ಬೇಕೆನ್ನು ಆಸೆ ಉಂಟು, ಆದ್ರೂ ಹೊತ್ತಿಲ್ಲ ರಾಮ, ಅಮ್ಮ. ಹೊತ್ತಿಲ್ಲ. ಅಮ್ಮ, ಹಾ, ಮಾತಿಗೆ ಮಾತೆಯ ಸ್ಥಾನ ಕೊಟ್ಟವರು ತಾಯೇ ನಾವು. ಹಾ, ಆ ಉದ್ದೇಶದಿಂದಲೇ ಇಲ್ಲಿಯ ತನಕ ಆಗಮಿಸಿದ್ದೇವೆ. ನಿಜ ಮಾತೆ, ರಾಮ. ಮಾತೆ, ಹಾ, ಮಾತೆ, ಎನ್ನಯ್ಯ, ಮಾತಾಡುವುದಕ್ಕೆ ಆಗುವುದಿಲ್ಲಮ್ಮ. ಯಾಕೆ? ಹಸಿವು ತಾಯೇ, ಹಸಿವು. ಹಸಿವು. ಹಸಿವಿನಿಂದ ಗಂಟಲು ಒಣಗಿದೆ, ನಾಲಿಗೆ ಆಚೆಗಿರುವಂತಹ ತಾಳಿಗೆ ಆರಿದೆ ತಾಯೇ. ತೃಷೆಯಿಂದ ನುಡಿಗಳನ್ನಾಡುವುದಕ್ಕೂ ಆಗದ ಸ್ಥಿತಿ ನನಗಿದಾಗಿದೆ. ರಾಮ. ಅಮ್ಮ, ಅಮ್ಮ, ಅಯೋಧ್ಯೆಯ ತಾಯ್ತನದ ಸುಖವನ್ನು ನಿನ್ನ ಸನಿಹ ಮಾತ್ರದಲ್ಲಿ ಅನುಭವಿಸಿದವರು ನಾವೀರ್ವರೂ ಕೂಡ. ಅದಕ್ಕೆ ಹಸಿವಾಗುತ್ತಿರುವಂತ ನಿನ್ನ ಮಕ್ಕಳಿಗೆ ಏನನ್ನಾದರೂ ಕೊಡಲಾರೆಯಾ? ರಾಮ, ರಾಮ. ಉದಯ ಗಾಲದೊಳೆದು ಹಣ್ಣುಗಳ ಸಂಗ್ರಹಿಸಿ ರಾಮ. ಉದಯ ಕಾಲದೊಳೆದು ಹಣ್ಣುಗಳ ಸಂಗ್ರಹಿಸಿ ಸದಮಲನೆ ನಿನ್ನ ಕಾಯುವುದೆಂದು
ನಿನಗೇನಾದ್ರೂ ತಿನ್ನುವುದಕ್ಕೆ ಕೊಡಬೇಕೆಂಬ ಹಂಬಲದಲ್ಲಿ ಪರ್ಣಕುಟೀರದ ನಾನಿದ್ರೆ ನಾನು ಬೇಯಿಸಿದನ್ನು ನೀನು ತಿನ್ನುವುದಿಲ್ಲ. ಹಾಗಂತೇಳಿ ಬೇಯಿಸಿದನ್ನು ನಾನು ಕೊಡಬಾರದು. ಯಾಕೆ? ನೀನು ಸಾಮಾನ್ಯ ದೇವತಾ ಪುರುಷ. ಹಾಗಿದ್ರೆ ಕೊಡುವುದಕ್ಕೆ ಏನು? ಉದಯ ಕಾಲದಲ್ಲಿ ಎದ್ದಂತ ನಾನು ಹಣ್ಣುಗಳೆಲ್ಲ ಸಂಗ್ರಹಿಸಿ ನಿನಗಾಗಿ ಕಾಯುತ್ತಾ ಇದ್ದವಳು. ಈಗ ಬರ್ತಿ ಮತ್ತೆ ಬರ್ತಾ ಆಲೋಚನೆ ಮಾಡುತ್ತಾ ಇರುವಾಗ ಸಂಜೆ ಆದ್ರೂ ನೀನು ಕಾಣಲಿಲ್ಲ. ಹಾಳಾಯ್ತೆನ್ನೋ ಕಾರಣಕ್ಕಾಗಿ ಅದನ್ನೆಲ್ಲ ಬಿಸಾಡಿದೆ ರಾಮ. ಈಗ ನನ್ನನ್ನು ಕೊಡುವುದಕ್ಕೆ ತಪ್ಪು ಮಾಡಿಬಿಟ್ಟೆ. ಏನಿಲ್ಲ ರಾಮ, ಏನು ಇಲ್ಲ. ಅಮ್ಮ, ನಿನ್ನೆ ಉದಯ ಕಾಲದಲ್ಲಿ ಎದ್ದದ್ದನ್ನು ಸಂಗ್ರಹಿಸಿದ ಎಸೆದೆ. ಇಂದು ಉದಯವಾಗಿದೆ ಅಲ್ಲ ತಾಯೇ? ಅಮ್ಮ, ಅಲ್ಲಿಗಳಿಗೆ ಸೇರಿಸು. ಈಗ ತರ್ತೇನೆ. ಸರಿ 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 ಅಮ್ಮ. ಈಗ ಬಂದೆ. ಈ ಪೂಜೆಯ ಒಲುಮೆಯಿಂದ ನಾಚುತ್ತಾ ಇದ್ದೇನೆ ತಮ್ಮ, ನಾಚುತ್ತಾ ಇದ್ದೇನೆ. ರಾಮ, ನಿನಗಾಗಿ ಸಂಗ್ರಹಿಸಿದ ಹಣ್ಣುಗಳು. ಬಾಮ್ಮ ಬಾಮ್ಮ, ನೀನೇ ಕೈಯಾರಿಸಿಕೊಳ್ಳುವುದು ಬೇಡ. ತಾಯಿ ಅಂತ ನನ್ನ ಕರೆದು ಬಿಟ್ಟೆ. ಮಮತೆಯಿಂದ ನಾನೇ ನಿನಗೆ ತಿನ್ನಿಸ್ತೇನೆ. ಮಧುರವಾಗಿಯ ಫಲ ಮಾಧವಗೀಯದೆ, ರಾಮ, ಮಧುರವಾಗಿಯ ಫಲ ಮಾಧವಗೀಯದೆ, ಬದಲಾಗಿ ಬೇರೆ ಕೊಡೆ ಮಾಧವಗೀಯದೆ, ಬದಲಾಗಿ ಬೇರೆ ಕೊಡೆ. ಎಲ್ಲಾದ್ರೂ ಹಾಳಾಗಿದ್ರೆ ಮಧುವೈರಿಗದುಹಿತ ಆಗದೇನು ತಕ್ಕಚ್ಚಿ, ಮಧುವೈರಿ ಅದುಹಿತ ಆಗದೇನು ತಕ್ಕಚ್ಚಿ, ರುಚಿ ನೋಡಿ ಮುದದಿ ನೀಡ, ರುಚಿ ನೋಡಿ ಮುದದಿ ನೀಡ, ಮಧುರವಾಗಿಯ ಫಲ ಮಾಧವಗೀಯದೆ, ಬದಲಾಗಿ ಬೇರೆ ಕೊಡೆ. ರಾಮ, ನಿನಗಾಗಿ ಸಂಗ್ರಹಿಸಿದ ಹಣ್ಣುಗಳು. ಈ ಮಾಗಿದ ಹಣ್ಣುಗಳನ್ನು ತಿನ್ನುವುದಕ್ಕೆ ಅದೆಷ್ಟೋ ಹಕ್ಕಿಗಳು ಹಾತುರಿಯುತ್ತ ಉಂಟು. ಆದ್ರೂ ಕೂಡ ಮರಕ್ಕೆ ಹತ್ತಿ ಕೊಯ್ಯುವಂತ ಸ್ಥಿತಿಯಲ್ಲಿ ನಾನಿಲ್ಲ ರಾಮ. ಕೆಳಗೆ ಒಳ್ಳೆ ಹಣ್ಣುಗಳನ್ನು ಆರಿಸಿ ತಂದವಳು. ಇದು ನಿನಗೆ ತಿನ್ನುವುದಕ್ಕೆ ಕೊಡಬಹುದು ಮಾಧವ. ಕೊಡುವ ಸ್ಥಿತಿಯಲ್ಲಿ ನಾನಿಲ್ಲ. ಎಲ್ಲಾದ್ರೂ ಬಿದ್ದ ಹಣ್ಣುಗಳು ಕೊಡುತ್ತಿದ್ರೆ ಅಥವಾ ಸಿಹಿಯೋ ಹುಳಿ ಎನ್ನುವುದಾಗಿ. ರಾಮ, ಇದು ಒಳ್ಳೆದುಂಟು. ಹುಳಿ ಅಂದ್ರೆ ಹುಳಿ. ಹಾಗಿದ್ದು ರಾಮ, ಇದು ವಿಶೇಷವಾದ ಹಣ್ಣು. ಇಲ್ಲಿ ಮಾತ್ರ ಸಿಗುವುದು, ಬೇರೆ ಎಲ್ಲಿ ಸಿಗುವುದಿಲ್ಲ. ಕೆಲವೊಂದ್ಸಲ ಹುಳಿ, ಕೆಲವೊಂದ್ಸಲ ಕಹಿ ಇರ್ತದೆ. ಅದಕ್ಕಾಗಿ ತಿನ್ನು ರಾಮ, ಹೊಟ್ಟೆ ತುಂಬ ತಿನ್ನು, ಹೊಟ್ಟೆ ತುಂಬ ತಿನ್ನು. ನಿನ್ನ ಮೈಮನಸ್ಸುಗಳು ಎಷ್ಟು ಪವಿತ್ರವಾದದ್ದು ಎನ್ನುವುದನ್ನು ನೀ ಕೈಯಾರೆ ಉಳಿಸಿದಂತಹ ಅಷ್ಟು ಫಲಗಳಲ್ಲಿರುವಂತಹ ಸಿಹಿಯಿಂದ ಅನುಭವಿಸಿದೆ ತಾಯಿ. ರಾಮ, ರಾಮ, ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ನನ್ನ ಉದ್ವೇಗದಲ್ಲಿ ನನ್ನ ಎಂಜಲನ್ನು ದೇವರಾದ ನಿನಗೆ ನಾನು ಕೊಟ್ಟು ಬಿಟ್ಟೆ. ಕ್ಷಮಿಸು ರಾಮ. ನಿನ್ನ ಮಮತಾಂಬುದಿಯಲ್ಲಿ ಭೂತಗಾತ್ರನಾದವನು ತಾಯೇ ನಾನು. ತಾಯಿಯಾದವಳು ಮಕ್ಕಳಿಗೆ ಕೊಡುವ ಆಹಾರದಲ್ಲೆಷ್ಟು ಜತನವನ್ನು ವಹಿಸಿಕೊಡುತ್ತಾಳು. ಅಂತಹ ಪ್ರೇಮ ಸ್ವರೂಪವನ್ನು ನೀ ಕೊಡುವಂತಹ ಆಹಾರದಲ್ಲಿ ಕಂಡೆ ನಾವು. ನೀ ಕೊಟ್ಟಂತಹ ಒಂದೊಂದು ಕೈತುತ್ತು ಅವ್ಯ ಕೌಸಲ್ಯೇ ಕೈಯಾರೆ ನೀಡಿದಾಗಿದೆ. ರಾಮ, ರಾಮ, ಶ್ರೀರಾಮ. ನಿನ್ನ ಚಿತ್ತದಿಂದ ಚಿಮ್ಮಿದ ಚಿನ್ನದ ನೀರಿನಿಂದ ನೀ ನಿಂತಹ ದಿಗಂತಗಳೆಲ್ಲವೂ ಕೂಡ ಚಿನ್ನದ ಬೆಟ್ಟಗಳಾಗಿ ಅಮೃತ ವರ್ಷಿಣಿಯನ್ನೇ ಹರಿಸುತ್ತಾ
ಈ ನೆಲದ ಕಣ ಕಣದಲ್ಲಿಯೂ ಕೂಡ ಚೈತನ್ಯ ಎನ್ನುವುದು ಅಂತರ್ಯಾಮಿಯಾಗಿದೆ ಎನ್ನುವುದನ್ನು ತೋರಿಕೊಟ್ಟಿದ್ದು ತಾಯಿಯೇ, ತೋರಿಕೊಟ್ಟಿದ್ದು. ರಾಮ ಹಾಗಂತ ಇನಸುತ್ತಲ ಸಂದೇಸುತ್ತಲೆಯವ ವನಜನಾಭನೆ ನೀನು ಪಡೆಯಲು ಇನಸುತ್ತಲ ಸಂದೇಸುತ್ತಲೆಯವ ವನಜನಾಭನೆ ನೀನು ಪಡೆಯಲು ವನಿತ ಸೀತೆಯ ಮರಳಿ ಪಡೆವರ ಅನುಕೂಲ ಹಸುವೆಲ್ಲಿ ಹೋಯಿದ್ದೇನೆ. ಶ್ರಮಣಿ ಕೊಟ್ಟಂತಹ ಫಲಗಳಿಂದ ಶ್ರಮವೆಲ್ಲವೂ ದೂರವಾಯಿತು ತಾಯಿ. ರಾಮಚಂದ್ರನ ಎಲ್ಲಯ್ಯ, ತಪ್ಪು ತಿಳಿಯಬಾರದು. ಯಾಕಮ್ಮ? ಒಂದು ಮಾತು ಕೇಳುತ್ತೇನೆ. ಏನು ತಾಯಿ? ಹೇಳಿದ್ದೀರಲ್ಲ, ಪಿತೃವಾಕ್ಯ ಪರಿಪಾಲನೆಗೆ ಮಾಡದೆಯಾದ ಸೀತೆಯನ್ನು ಕೂಡಿಕೊಂಡು ತಮ್ಮನಾದ ಮೈದನ ಕೂಡ ನೇರವಾಗಿ ವನಾಭಿಮುಖವಾಗಿ ಬಂದೆವು ಎನ್ನುವುದ ನಿಜ? ಎನ್ನಯ್ಯ, ಆ? ಎನ್ನ ತಾಯಿ ಸೀತಾದೇವಿ ಎಲ್ಲಿ? ನೀವ್ಯಾಕೆ ಇಬ್ಬರು ಈ ಕಡೆಗೆ ಬಂದದ್ದು ಹೇಳುವೆಯಾ ನನ್ನಲ್ಲಿ? ಕಾರಣ ಉಂಟು ತಾಯಿ. ಏನಯ್ಯ? ಸೀತೆಯ ಜೊತೆ ಸೇರಿ ನಾವು ಬಂದವರೇನೋ ಹೌದು, ಹಾ, ಆದರೆ ನಾವು ಆಶ್ರಮದಲ್ಲಿರುವಂತಹ ಹಾ, ದುರುಳನಾದಂತಹ ರಾವಣ ತಪಸ್ಸಿಯ ವೇಷವನ್ನು ಧರಿಸಿಕೊಂಡು ಬಂದು ಭೂಮಿಜಾತೆಯಾದಂತಹ ಸೀತೆಯನ್ನು ಕದ್ದೊಯ್ದ ಎನ್ನುವಂತಹ ವರ್ತಮಾನವನ್ನು ಜಟಾಯಿಯ ಮೂಲಕ ತಿಳಿದವನು ನಾನು. ಆದ್ದರಿಂದಲೇ ಅವ ತೋರಿದಂತಹ ದಾರಿಯಲ್ಲಿ ಪಥಿಕನಾಗುತ್ತಾ ಮುಂದೆ ಬರುವವನು ನಾನು. ಮುಂದೆ ಸತ್ಯದ ಗರ್ಭದಿಂದ ಹೊರಬಂದ ಹಾಗೆ ಬದುಕನ್ನು ಕಂಡುಕೊಂಡಂತಹ ಓರ್ವಳು ಸತ್ಯವ್ರತಿ ಸಿಗುತ್ತಾಳೆ. ಅವರ ಮೂಲಕವಾಗಿ ಸೀತೆ ಎನ್ನುವಂತಹ ಬೆಳಕನ್ನು ಕಂಡುಕೊಳ್ಳುವುದಕ್ಕೆ ನಿನಗೆ ಪಥದರ್ಶನವನ್ನು ತೋರಿಕೊಡುತ್ತಾಳೆ ಅಂತ ಅವ ತೋರಿದ ದಾರಿಯಲ್ಲಿ ಬಂದವನು ತಾಯೇ ನಾವು. ಹೌದೇ? ಹಾಗೆ ನಿನ್ನ ಮುಂದೆ ಹೋಗುವುದಕ್ಕೆ ನಿನ್ನ ದಾರಿ ನಾನು ತೋರಿಸ್ಬೇಕೆ? ಹೌದಮ್ಮ. ರಾಮಚಂದ್ರಮ, ನಿನಗೇನು ಮಾಡದೇನು ಹುಡುಕುವುದಕ್ಕೆ ನಾನು ದಾರಿ ತೋರಿಸ್ತೇನೆ. ನಿನಗಾಗಿ ಕಾಯುತ್ತಾ ಇದ್ದವಳು ಈ ಶಬರಿ. ಈ ಶಬರಿಯ ಜೀವನಕ್ಕೊಂದು ನೀನು ವಿಶೇಷವಾದ ದಾರಿಯನ್ನು ತೋರಿಸುವೆಯ ರಾಮ? ನಿನ್ನ ಜೀವನಕ್ಕೆ ದಾರಿಯೇ ತಾಯಿ. ಪಥಿಕನಾಗಿ ಬಂದಂತಹ ನನಗೆ ಒಂದು ಪಥವನ್ನು ತೋರಿದಂತಹ ಕರುಣಾಳು ತಾಯೇ ನೀನು. ನಿನ್ನ ಜೀವನಕ್ಕೆ ದಾರಿಯನ್ನು ನಾನೆಂದು ತೋರಲಿ ಅಮ್ಮ? ರಾಮಚಂದ್ರಮ, ತಾಯೇ ಕೇಳಿದೆಯಲ್ಲ, ಮಡದಿಯಾದ ಸೀತೆಯನ್ನು ಕಳೆದುಕೊಂಡು ಎಂತಹ ವಿರಹ ವೇದನೆಯಲ್ಲಿ ತೊಳಲಾಡುತ್ತಾ ಇದ್ದಿ ನೀನು. ಕಂಡ ಮರಗಳನ್ನು ಅಪ್ಪಿಕೊಂಡು ಸೀತೆ ಸೀತೆ ಎನ್ನುವುದಾಗಿ ಮುದ್ದಿಸಿದಂತೆ ನೀನು. ಹೌದಮ್ಮ. ಕೆರೆಯಲ್ಲಿ ಅರಳಿದಂತ ತಾವರೆಯನ್ನು ಕಂಡು ನನ್ನ ಮಡದೆ ಅಂತ ಸೀತೆಯ ಮೊಗೆಯಲ್ಲಿ ಕಾಣುತ್ತೇನೆ ಸೀತೆ ಎನ್ನುವುದಾಗಿ ನೀನು ಹಂಬಲಿಸಿದೆಯಂತೆ. ನಿಜ ತಾಯಿ. ಎಲ್ಲೂ ನಿನಗೆ ಸೀತೆ ದೊರೆಯಲಿಲ್ಲ, ಬದಲಾಗಿ ತಾಯಿಯ ಸ್ಥಾನ ನಾನು ನಿನಗೆ ಸಿಕ್ಕಿದೆ. ಹಾಗಿದ್ರೆ ಖಂಡಿತವಾಗಿ ನಿನಗೆ ಸೀತೆ ಸಿಗುತ್ತಾಳೆ ನೋಡು. ಹಾಗೆ ಮುಂದುವರಿಯುತ್ತಾ ಹೋಗು ರಾಮ. ಸುಗ್ರೀವನ ಸಖ್ಯ ನಿನಗಾಗುತ್ತದೆ. ಅವನು ನಿನಗೆ ದಾರಿಯನ್ನು ತೋರಿಸ್ತಾನೆ. ನಿನಗೆ ಒಳ್ಳೆಯದಾಗುತ್ತದೆ. ನೀನು ಹೋಗುವಂತಹ ಕಾರ್ಯದಲ್ಲಿ ಯಶಸ್ಸನ್ನು ನೀನು ಪಡೆಯುತ್ತಿ. ನಿನ್ನ ಧ್ವನಿ ಯಾಕೆ ತಾಯಿ ನಡುಗುತ್ತಾ ಉಂಟು? ರಾಮಚಂದ್ರಮ, ಶಬರನ ಮಗಳು ನಾನು. ಶಬರಿ ಎನ್ನುವುದಾಗಿ ನನ್ನ ಹೆಸರು. ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥೆ ನಾನು. ಆ ವೇಳೆಯಲ್ಲಿ ಮತಂಗ ಮಹರ್ಷಿಗಳು ಪ್ರೀತಿಯಿಂದ ನನ್ನನ್ನು ಸಾಕಿದರು. ಅವರ ಪ್ರೀತಿಯ ಶಿಷ್ಯೆಯಾದೆ ನಾನು. ಕೊನೆಯ ಕಾಲಕ್ಕೆ ನನ್ನನ್ನು ಬಿಟ್ಟು ಆ ಲೋಕವನ್ನು ಸೇರಿಕೊಂಡರು. ಸೇರುವ ಮುನ್ನ ನನಗೊಂದು ಮಾತನ್ನು ಹೇಳಿದ್ದಾರೆ. ಗುರುಗಳೇ, ನನ್ನನ್ನು ಬಿಟ್ಟು ಹೋದ್ರೆ ಈ ಪರ್ಣ ಕುಟೀರದಲ್ಲಿ ನನಗೆ ಯಾರು ಗತಿ ಅಂತ ಕೇಳಿದಾಗ ಗುರುಗಳಾಡಿದಂತಹ ನುಡಿ ರಾಮ ರಾಮ ಶ್ರೀರಾಮಚಂದ್ರಮ ಎನ್ನುವಂತಹ ತಾರಕ ಮಂತ್ರವನ್ನು ನೀನು ಜಪಿಸಿದೆ ಎಂದಾದರೆ ಒಂದಲ್ಲ ಒಂದು ದಿವಸ ನಿನಗೆ ರಾಮದೇವರ ದರ್ಶನ ನಿನ್ನ ಪಾಲಿಗೆ ಆಗುತ್ತದೆ. ಮಗಳೇ, ಯಾವುದೇ ಕಾರಣಕ್ಕೂ ತಾರಕ ಮಂತ್ರವನ್ನು ನೀನು ಬಿಡಬೇಡ. 3 ಹೊತ್ತಿನ ಹೊಟ್ಟೆಗೆ ತಿನ್ನುವುದನ್ನಾದರೂ ಬಿಡು, ತಾರಕ ಮಂತ್ರ ನೀನು ಬಿಡಬೇಡ ಎನ್ನುವುದಾಗಿ ಹೇಳಿ ನನ್ನ ಗುರುಗಳು ಆ ಲೋಕವನ್ನು ಸೇರಿಬಿಟ್ಟ.
ಬಿಟ್ಟರೆಯೋ ಲೋಕವನ್ನು ಸೇರಿಬಿಟ್ಟರು. ಅಂದಿನಿಂದ ಇಂದಿನವರೆಗೆ ನಾನು ಬದುಕಿದ್ದು ಹೇಗೆ ಬಲ್ಲೆಯ? ಹೇಗೆ ತಾಯಿ? ತಿಂದು ಬದುಕಿದವಳಲ್ಲ, ನೀರು ಕುಡಿದು ಬದುಕಿದವಳಲ್ಲ, ಗಾಳಿ ಸೇವಿಸಿ ಬದುಕಿದವಳಲ್ಲ. ರಾಮ 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 ಎನ್ನುವಂತಹ ವಿಶೇಷವಾದಂತಹ ಮಂತ್ರವನ್ನು ಜಪಿಸಿ ಬದುಕಿದವಳು ನಾನಯ್ಯ, ನಾನು. ರಾಮಚಂದ್ರಮ್ಮ, ನೀನು ನನಗೆ ದೊರಕಿಬಿಟ್ಟೆ, ನೀನು ನನಗೆ ದೊರಕಿಬಿಟ್ಟೆ. ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ ರಾಮ. ಏನು ತಾಯಿ? ಬದುಕಿನಲ್ಲಿ ಈ ಮುದುಕಿಯಾದವಳು ಇನ್ನೇನು ಆಶೆಯನ್ನು ಪಡುವುದಕ್ಕುಂಟು? ಏನು ಬೇಕು ತಾಯಿ ನಿನಗೆ? ಇದು ಕಣ್ಣುಗಳಲ್ಲಿ ಶಕ್ತಿ ಹಿಂಗೆ ಹೋಗಿದೆ, ಕೈ ಕಾಲುಗಳು ನಡುಗುತ್ತಾ ಉಂಟು, ತಲೆ ಕೂದಲು ಹಣ್ಣಾಯಿತು, ನನ್ನ ಚರ್ಮ ತೋತು ಬಿದ್ದಿದೆ. ಅದಕ್ಕೆ ನನಗಿರುವುದು ಒಂದೇ ಆಸೆ, ಏನು? ಕೊನೆಯ ಕಾಲಕ್ಕೆ ನಿನ್ನ ಭಜನೆಯನ್ನು ಮಾಡುವುದಕ್ಕೆ. ಪಾಲಯ ಮಾಂಬಾಯಿ ರಾಮ, ಪಾಲಯ ಮಾಂಬಾಯಿ ರಾಮ, ಸಮರ ನಿಜೀವ ಪಾಲಯ ಮಾಂಬಾಯಿ ರಾಮ. ಜಯ ರಾಮ ರಘುರಾಮ, ಜಯ ರಾಮ ರಘುರಾಮ, ಸೀತಾವಲ್ಲಭ ರಾಮ ರಾಮ ರಾಮ. ಅಮ್ಮ 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 ಮುಂದೆ ಅನುಜನ ಸಹಿತ ಹೊರಡನು, ಅಂತ್ಯ ಸಂಸ್ಕಾರವನ್ನು ಮುಗಿಸುವುದು. ಅಮ್ಮ ಲಕ್ಷ್ಮಣ, ಬೆಳಕಿಗೊಲಿದವರು ಉರಿವ ಬತ್ತಿಯ ಕರುಕ ಕಾಣರು ಎನ್ನುವಂತಹ ಮಾತನ್ನು ನೆನಪಿಸಿವು. ಆ ಕಪ್ಪು ಭಾಗ ಯಾವ ಕಾಲಕ್ಕೂ ಕೂಡ ಅನುಭವಿಸುವುದಕ್ಕೆ ಸಿದ್ಧವಾಗಿರುವಂತದ್ದೇ ಅಲ್ಲ. ಪೂಜೆ ಮಾಡುವಂತಹ ವಿಧಾನ ಹೇಗೆ ಎನ್ನುವುದನ್ನು ತೋರಿಕೊಟ್ಟಳಲ್ಲ ಈಕೆ, ತನ್ನನ್ನು ತಾನು ಆ ಮಾರ್ಗದಲ್ಲಿ ತೊಡಗಿಸಿಕೊಳ್ಳುವ ಮೂಲಕವಾಗಿ. ಪೂಜೆಗೆ ಬೇಕಾದುದು ವಿಭವವಲ್ಲ, ವಿಧಾನ, ಸಾಮಗ್ರಿಗಳಲ್ಲ, ಸಂಸ್ಕಾರ ಮತ್ತು ಶುದ್ಧೆ ಎನ್ನುವುದನ್ನು ನಿರೂಪಿಸಿ ಬಿಟ್ಟಳು. ಈಕೆ ಪೂಜೆ ಮಾಡಿದಂತಹ ಬಗೆಯಾದರೂ ಹೇಗೆ? ತನುವನ್ನು ಪೀಠವಾಗಿರಿಸಿ, ಮನವನ್ನು ಮಂಟಪವನ್ನಾಗಿರಿಸಿ, ನಯನ ಜ್ಯೋತಿಯನ್ನು ಬೆಳಗುತ್ತಾ, ನಾಲಗೆಯ ಮಾಧ್ಯಮದಿ ಹೊಗಳುತ್ತಾ, ಕೊರಳನ್ನೇ ಶಂಖಧ್ವನಿಯಾಗಿಸುತ್ತಾ, ಕಣ್ಣುಗಳನ್ನೇ ದೀಪಗಳನ್ನಾಗಿಸುತ್ತಾ, ತನ್ನೊಳಗಿರುವಂತಹ ನಾನು ಎನ್ನುವಂತಹ ಭಾವವನ್ನೇ ನೈವೇದ್ಯವನ್ನಾಗಿರಿಸುತ್ತಾ, ತನಗೆ ಬೇಕಾದಂತಹ ಮುಕ್ತಿಪದವನ್ನು ಬಯಸುತ್ತಾ ತಾನೇ ಆ ಲೋಕಕ್ಕೆ ಹೊರಟೇ ಬಿಟ್ಟಳು. ಒಂದು ಕ್ಷಣಕ್ಕಾದರೂ ಕೂಡ ಮಾತೃವಾತ್ಸಲ್ಯದಿಂದ ನಮ್ಮನ್ನು ಕಟ್ಟಿ ಹಾಕಿದಂತಹ ಮಹಾಮಾತೆ ಈಕೆ. ಇವಳಿಗೆ ಮಾಡಬೇಕಾದಂತಹ ಸಂಸ್ಕಾರವನ್ನು ಮಾಡುವಂತಹ ಹೊಣೆಗಾರಿಕೆ ನಮಗುಂಟು. ಆಗಲಿ ಶಬರಿ ಬಯಸಿದಂತಹ ಮೋಕ್ಷವನ್ನು ನೀಡುತ್ತಾ ಈ ಮೂಲಕವಾಗಿ ಭಗವಂತನನ್ನು ನುತಿಸುವಂತಹ ಪಥ ಹೇಗೆ ಎನ್ನುವುದನ್ನು ತೋರಿಕೊಟ್ಟಳಲ್ಲ ಈಕೆ. ದೇಹವನ್ನೇ ಕಲಶವನ್ನಾಗಿ ಮಾಡಿಕೊಂಡು ಅದರ ಬ್ರಹ್ಮಪದದಲ್ಲಿ ತಾನು ಆರಾಧಿಸಿಕೊಂಡು ಬಂದಂತಹ ಸತ್ಯವನ್ನು ತತ್ವವನ್ನು ಅನುಸಂಧಾನಗೊಳಿಸಿ ತನ್ನ ದೇಹಕ್ಕೆ ಬ್ರಹ್ಮಕಲಶವನ್ನು ಮಾಡುವಲ್ಲಿ ತೊಡಗಿಸಿಕೊಂಡಂತಹ ಈ ಮಹಾತಾಯಿಯ ಪಾಠ ಏನು, ಅದೆಲ್ಲವೂ ಕೂಡ ಮುಂದೆ ಸಾಗುವಂತಹ ಪ್ರಾಪಂಚಿಕರಿಗೆ ಒಂದು ಪಾಠವಾಗಲಿ, ಬೇಕಾದಂತಹ ಸಂಸ್ಕಾರವನ್ನು ಮಾಡಬೇಕಾಗಿದೆ. ಆ ಕಡೆಗೆ ನಡೆಯೋಣ.